ಅವ್ರ ಪ್ರೊಫೈಲ್ ಕಳ್ಸಿದ್ರು ಅಂತ ಹೇಳಿದ್ರಲ್ಲ, ಮಾತಾಡ್ಬೇಕಾದ್ರೆ ಹೇಳಿದ್ರು ಅವ್ರು ನನಗೆ ಹಿಂಗ್ ಪ್ರೊಫೈಲ್ ಕಳ್ಸಿರ್ತೀನಿ ನಾನು ಅಂತ. ನಾನು ಕಳಿಸ್ರಿ, ನನ್ಗೆ ಯಾರೋ ನಮ್ಮನ್ನ ಎಲ್ಲೇ ಅವ್ರು ಗುರುತಿಸ್ತಾರೆ ಅಂತೆಲ್ಲ ಒಂದು ಮಾತುಗಳಿತ್ತು ನನಗೆ ತಲೆಯಲ್ಲಿ. ಫೈನಲಿ ಮೇಡಮ್ ಅವ್ರ ಪ್ರೊಫೈಲ್ ಕಳಿಸಿದ್ಮೇಲೆ ನನಗೆ ಅಲ್ಲಿಂದ ಚಾನಲಿಂದಾಗಲಿ ಬಿಗ್ ಬಾಸ್ ಟೀಮಿಂದಾಗಲಿ ಸುಮಾರು ಇಂಟರ್ವ್ಯೂಗಳು ಇರ್ತವೆ. 7 ಇಂಟರ್ವ್ಯೂಗಳನ್ನ ನಾವು ಅಟೆಂಡ್ ಮಾಡಬೇಕಾಗುತ್ತೆ. ಅದ್ರಲ್ಲಿ ನಾವು ಪಾರಾಗಿ ಬರಬೇಕು. ಯಾಕಂದರೆ ಒಂದೊಂದು ಮೀಟಿಂಗಲ್ಲಿ ಒಬ್ಬೊಬ್ಬರು ಬಂದು ಮಾತುಕತೆ ಮಾಡ್ತಾರೆ. ಅವ್ರಿಗೆ ನಮ್ಮ ಕ್ಯಾರೆಕ್ಟರ್ ಇಷ್ಟ ಆಗಬೇಕು ಅಂದಾಗ ಮಾತ್ರ ನಾವು ತೊಗೊಳಕ್ಕಾಗೋದು. ನಾನು ಹೇಳ್ತಾ ಇದ್ದೇನೆ ಇದಕ್ಕೆ, ನನಗೆ ಆಗಲ್ಲ ಬಿಡು, ಇವ್ರು ಯಾರು ನಾನು ತೊಗೊತಾರೆ, 1 2 3 ಹಿಂಗೆ ಮೀಟಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ಅನ್ಕೋತಾ ಇದ್ದೆ. ಬಟ್ ನನಗೊಂದು ಕಾನ್ಫಿಡೆನ್ಸ್ ಇತ್ತು, ಸೆಲೆಕ್ಟ್ ಆಗೇ ಆಗ್ತಾರೆ, ಹೋಗೇ ಹೋಗ್ತಾರೆ ಅಂತ. ಬಟ್ ಯೂಶಲಿ ಇವಾಗ ಬಿಗ್ ಬಾಸ್ ಅಂದರೆ ಕಾಂಟ್ರವರ್ಸಿ ಆದರೆ ಸೆಲೆಕ್ಟ್ ಮಾಡ್ತಾರೆ, ಈ ಥರ ಏನಾದರೂ ಪ್ರಾಬ್ಲಮ್ ಮಾಡ್ಕೊಂಡ್ರೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದೊಂದು ಮೂಢನಂಬಿಕೆ ಇದೆ. ಅಂದರೆ ಎಲ್ಲರೂ ಅನ್ಕೊಂಡಿರೋದೇ ಅದು, ಆ ರೀತಿ ಸೆಲೆಕ್ಟ್ ಆಗ್ತಾರೆ. ಆಲ್ರೆಡಿ ಒಂದು ಇಮೇಜ್ ಕ್ರಿಯೇಟ್ ಮಾಡಿರಬೇಕು ಅಂತ ಹೇಳ್ತಾರೆ. ಬಟ್ ಲೈಕ್ ಈ ಥರ ವ್ಯಕ್ತಿಗಳು ಏನು ಕಾಂಟ್ರವರ್ಸಿ ಇಲ್ಲದೆ ಏನು ಇಲ್ಲದೇನೆ ಒಂದು ವ್ಯಕ್ತಿ ಸೆಲೆಕ್ಟ್ ಆಗಬೇಕಂದ್ರೆ ಆ ವ್ಯಕ್ತಿತ್ವನೇ ಅವ್ರನ್ನ ಅಲ್ಲಿವರೆಗೂ ಕರ್ಕೊಂಡು ಹೋಗೋಕ್ಕೆ ಚಾನ್ಸಸ್ ಆಗಿದ್ದು. ಸೊ ಹಾಗಾಗಿ ಬಿಗ್ ಬಾಸ್ ಅಲ್ಲಿ ಕಾಂಟ್ರವರ್ಸಿ ಇದ್ದವರೇ ಸೆಲೆಕ್ಟ್ ಆಗೋದನ್ನು ಅದು ಒಂದು ತಪ್ಪು ಕಲ್ಪನೆ. ನೀವು ಟಿಪ್ಸ್ ಕೊಟ್ಟಿದ್ರಾ ಹಾಗಿದ್ರೆ ಏನಾದ್ರು, ಹೀಗಿರ್ಬೇಕು ಹೀಗೆ ಮಾಡಬೇಕು ಅಂತ ಏನಾದ್ರು? ಸೆಲೆಕ್ಟ್ ಆದಾಗ ಯೂಶಲಿ ಅದು ನಾರ್ಮಲ್ ಆಗಿ ಹಿಂಗಿದ್ರೆ ಚೆನ್ನಾಗಿರ್ತೀವಿ, ಹಿಂಗೆ ಚೆನ್ನಾಗಿ ಹೇಳಿರ್ತೀವಿ, ಬಟ್ ಒಳಗಡೆ ಆಗೋದೇ ಬೇರೆ. ನಾವು ಎಷ್ಟೇ ಹೇಳ್ಕೊಟ್ರು ಎಷ್ಟೇ ಹೇಳಿದ್ರು ನೀವೇನೇ ಹಿಂಗೆ ಇರಬೇಕು ಅಂತ ಅನ್ಕೊಂಡು ಹೋಗಿ ಅದು ಉಲ್ಟಾನೇ ಪ್ಲ್ಯಾನ್ ಮಾಡ್ಕೊಳ್ಳಿ, ಅಲ್ಲಿ ವರ್ಕ್ ಆಗಲ್ಲ ಮೇಡಮ್. ಯಾಕಂದರೆ ಅಲ್ಲಿ ಏನು ಬಿಗ್ ಬಾಸ್ ಕಡೆಯಿಂದ ನಮಗೆ ಸಜೆಷನ್ ಬರುತ್ತೆ, ಏನು ಅವರು ಒಂದು ಟಾಸ್ಕ್ ಕೊಡ್ತಾರೆ, ಆ ಬೇಸ್ ಮೇಲೆ ನಾವು ಆಟ ಆಡಬೇಕು, ಆ ಬೇಸ್ ಮೇಲೆ ನಾವು ಹೋಗಬೇಕು. ಬಿಟ್ಟರೆ ನಾವೇನೋ ಇಲ್ಲಿ ಥಿಂಕ್ ಮಾಡ್ಕೊಂಡು ಒಳಗಡೆ ಹೋಗ್ಬಿಟ್ಟು ನಾವು ಆ ಥರ ಇರ್ತೀವಿ, ಆ ಥರ ಆಟ ಆಡ್ತೀವಿ ಅಂದರೆ ಆಗಲ್ಲ ಮೇಡಮ್. ಖಂಡಿತ ಅಲ್ಲಿ 1-2 ವಾರಕ್ಕೆ ಹೊರಗಡೆ ಬರಬೇಕಾಗುತ್ತೆ ಅಷ್ಟೇ. ನಾವೇನೋ ಅನ್ಕೊಂಡ್ರೆ ಅಲ್ಲಿ ಬಿಗ್ ಬಾಸ್ ಟೀಮೇ ಬೇರೆ ಮಾಡಿರ್ತಾರೆ ಅವರು. ಪ್ರಿಪೇರ್ ಆಗಿ ಹೋಗೋದು ಯೂಸೇ ಇಲ್ಲ, ಯಾಕಂದ್ರೆ ಅಲ್ಲಿ ಈಚ್ ಅಂಡ್ ಎವ್ರಿ ಮಿನಿಟ್, ಈಚ್ ಅಂಡ್ ಎವ್ರಿ ಸೆಕೆಂಡ್ ನಿಮ್ಗೆ ಒಂದು ಕ್ಯಾಮ್ರಾಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಿರುತ್ತೆ. ನಿಮ್ಮ ಹಾವ ಭಾವ, ನಿಮ್ಮ ಮಾತು, ಒಂದೊಂದು ನುಡಿನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಯಾರೂ ಕಾಪಾಡೋಕ್ಕಾಗಲ್ಲ, ಅವ್ರನ್ನೇ ಕಾಪಾಡ್ಕೋಬೇಕು ಬಿಗ್ ಬಾಸ್ ಮನೆ ಒಳಗಡೆ. ಹಾಗಾಗಿ ಅವ್ರ ವ್ಯಕ್ತಿತ್ವನೇ ಇಲ್ಲಿವರೆಗೂ ಅವ್ರಿಗೆ ತಂದಿರೋದು. ಆಕ್ಚುಲಿ ತುಂಬಾ ಜನ ಟ್ರೋಲ್ ಆಗಿತ್ತು ಸರ್, ದುಡ್ಡು ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಗೋಲ್ಡ್ ಸುರೇಶ್ ಅವರು. ಸೊ ಹಾಗೆ ಸೆಲೆಕ್ಟ್ ಆದ್ರು ಅಂದ್ರೆ ಏನ್ ಫೇಮಸ್ ಇಲ್ಲ ಏನಿಲ್ಲ, ಹೇಗೆ ಹೋಗಕ್ ಸಾಧ್ಯ? ಸೊ ಅಷ್ಟೇ, ದುಡ್ಡು ಕೊಟ್ಟು ಹೋಗಿದ್ದಾರೆ ಅಂತ ತುಂಬಾ ಕಡೆ ಟ್ರೋಲ್ ಆಗ್ತಿತ್ತು. ಈಗ ಅವ್ರಿಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅನ್ಸುತ್ತೆ. ಬಿಗ್ ಬಾಸ್ ಅವರು ನನಗೆ ದುಡ್ಡು ಕೊಟ್ಟು ಕಳಿಸಿದ್ದಾರೆ ಹೊರಗಡೆ. ಆಕ್ಚುಲಿ ಬಿಗ್ ಬಾಸ್ ದುಡ್ಡು ಕೊಟ್ಟು ಹೊರಗಡೆ ಕರ್ಕೊಂಡು ಹೋಗಿದ್ರು. ಇವಾಗ ಹೊರಗಡೆ ಬಂದ್ಮೇಲೆ ನಿಮ್ದು ದುಡ್ಡು ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವರೇ ನನಗೆ ಹೇಳ್ತಾ ಇದ್ದಾರೆ. ಯಾಕಂದರೆ ಹೇಗಿರುತ್ತೆ ಅಂದರೆ, ನಾನು ದುಡ್ಡು ಕೊಟ್ಟು ಆ ಥರ ಶೋ ಮಾಡೋದಾದರೆ, ನಾನು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ ನಾನು ಸಾಕು, ಇಲ್ಲ ನಾನೇ ಒಂದು ಸಿನಿಮಾ ಹೀರೋ ಆಗಿಬಿಟ್ಟು ನಾನು ಮಾಡಿದ್ರೆ ನನಗೆ ಅಲ್ಲೇ ಹೆಸರು ಬಂದುಬಿಡ್ತದೆ, ನಾನೇನು ಮಾಡೋವಂಥದ್ದಿಲ್ಲ ನನಗೆ. ಅದು ಆ ಶೋದ ಪ್ಯಾಟರ್ನ್ ಇರೋದೇ ಹಾಗೆ. ಆ್ಯಕ್ಚುಲಿ ನಿಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ ನೀವು ಅನ್ಬೋದು, ಬಟ್ ಅವರು ಏನು ಮಾಡ್ತಾರೆ ಅಂತಂದರೆ, ಯಾವ ವ್ಯಕ್ತಿಗೆ ಏನು ಮಾಡಬೇಕು, ಏನು ಕೊಡಬೇಕು, ಅವ್ರ ಕಡೆಯಿಂದ ಅದನ್ನು ಕೊಡ್ತಾರೆ. ನಾವು ಬೇಡ ಅಂದರೂ ಕೂಡ ಅವರು ಇಲ್ಲ ಅದಾಗಲ್ಲ, ನಮಗೊಂದು ರೆಮ್ಯುನರೇಷನ್ ಫಿಕ್ಸ್ ಮಾಡ್ತಾರೆ, ಅದನ್ನು ಅವ್ರು ಕೊಡ್ತಾರೆ. ಹಾಗಿದ್ರೆ ನೀವು ಪೇಮೆಂಟ್ ಬೇಡ ಅಂತ ಹೇಳಿದ್ರಾ? ಪೇಮೆಂಟ್ ಬೇಡ ಅಂತ ನಾನು ಹೇಳಿರಲಿಲ್ಲ, ಬಟ್ ಬಂದಿರೋ ಪೇಮೆಂಟ್ನ ನನ್ನ ಬೇರೆ ಸಾಮಾಜಿಕ ಕಾರ್ಯಗಳಿಗೆ ನಾನು ಉಪಯೋಗ ಮಾಡೋಣ ಅಂತ ನನ್ನ ತಲೆಯಲ್ಲಿದ್ದು, ಅದಕ್ಕೆ ಉಪಯೋಗನೂ ಮಾಡ್ತಾ ಇದ್ದೇನೆ ನಾನು ಅದನ್ನು. ಅದರಿಂದ ಯಾವುದೋ ನಾನು ತೊಗೊಂಡು ಇನ್ನೊಂದೇನೋ ಮಾಡಬೇಕು ಅನ್ನೋದು ನನಗಿರಲಿಲ್ಲ. ಒಳ್ಳೆ ರೆಮ್ಯುನರೇಷನ್ ಕೊಟ್ಟಿದ್ದಾರೆ, ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದು ರಿವೀಲ್ ಮಾಡಂಗಿಲ್ಲ ಅಲ್ಲ? ಮಾಡಂಗಿಲ್ಲ ಮೇಡಮ್, ನೀವು ಕೇಳಬೇಡಿ, ನಾವು ಹೇಳೋದಿಲ್ಲ. ಸರಿ, ಇಷ್ಟು ಬಿಗ್ ಬಾಸ್ ಸ್ಪರ್ಧೆ ಯಾರಿಗೆ ಕೇಳಿದ್ರು ಯಾರು ಹೇಳೋದೇ ಇಲ್ಲ, ಅದಕ್ಕೆ ನೀವು ಹೇಳ್ತೀರೇನೋ ಅಂತ ಕೇಳಿದ್ವಿ. ಹೇಳಕ್ಕಾಗಲ್ಲ. ಅದು ನೀವು ಹೇಗೆ ಸೆಲೆಕ್ಟ್ ಆಗಿದ್ದು ಬಿಗ್ ಬಾಸ್ಗೆ? ನನ್ನ ಜರ್ನಿ ಡಿಫ್ರೆಂಟ್ ಆಗಿತ್ತು. ಸೊ ನನ್ನ ಜರ್ನಿಲಿ ತುಂಬ ಹರ್ಡಲ್ಸ್ ಇತ್ತು, ತುಂಬ ಏರುಪೇರುಗಳಿದ್ವು. ಅದನ್ನು ಮೆಟ್ಟು ನಿಂತು ನಾನು ಬಂದಿದ್ದೀನಿ. ಸೊ ಹೊರಗಡೆನೇ ಒಂದು ಬಿಗ್ ಬಾಸ್ ಇತ್ತು ನನ್ನ ಲೈಫಲ್ಲಿ. ಸೊ ಎಲ್ಲ ಥರ ಚಾಲೆಂಜಸ್ ಇತ್ತು. ನನಗೆ ಸ್ಟ್ಯಾಂಡ್ ತೊಗೊಂಡು ಜೀವನ ಮಾಡಬೇಕಾಗಿತ್ತು. ಸೊ ಅದೆಲ್ಲನೂ ಮಾಡಿ ಒಂದು ಮಿಸ್ ಟ್ರಾನ್ಸ್ಪನ್ ಇಂಡಿಯಾನ ಒಂದು ಕಿರೀಟನ ಮುಡಿಗೇರಿಸ್ಕೊಂಡೆ. ಸೊ ಅದಾದಮೇಲೆ ಇಂಟರ್ನ್ಯಾಷನಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ರೆಪ್ರೆಸೆಂಟ್ ಮಾಡಿದೆ. ಸೊ ಅದಾದಮೇಲೆ ಹಂಗೆ ಸೂಪರ್ ಕ್ವೀನು ZTVಲಿ. ಸೊ ಅದಾದಮೇಲೆ ಲೈಕ್ ಗುರುತಿಸ್ಕೊಂಡಾಗ ಬಿಗ್ ಬಾಸ್ ಇದರಿಂದ ಕಾಲ್ ಬಂದು ದೆನ್ ಐ ಗಾಟ್ ಸೆಲೆಕ್ಟೆಡ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.